Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ನನ್ನ ವಿಡಿಯೋಲಿ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಅದೇನು ಯಾವ ಬೇಸಿಸ್ ಮೇಲೆ ಇರುತ್ತೆ ಅಂತೆಲ್ಲನೂ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ತಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತಂದರೆ, ಸೊ ನಮ್ಮ ಫೇಸ್ ಸ್ಕಿನ್ನು ನಮಗೆ ಎಷ್ಟು ನೀಟಾಗಿರಬೇಕು ಅಂತ ಯಾವಾಗಲೂ ನಮ್ಗೆ ಆಸೆ ಇರುತ್ತಲ್ಲ. ಕ್ಲೀನಾಗಿರಬೇಕು, ಲೈಕ್ ಓಪನ್ ಪೋರ್ಸ್ ಇರಬಾರ್ದು ಆ್ಯಂಡ್ ಎಲ್ಲೂ ಪಿಂಪಲ್ಸ್ ಇರಬಾರ್ದು, ಮಾರ್ಕ್ಸ್ ಇರಬಾರ್ದು, ಕ್ಲಿಯರ್ ಆಗಿರಬೇಕು ಅಂತೆಲ್ಲ ಇರತ್ತಲ್ವ. ಸೊ ಇರ್ರೆಸ್ಪೆಕ್ಟಿವ್ ಜೆಂಡರ್, ಹುಡುಗರಿಗಾಗಿರ್ಬೋದು, ಬ್ಯೂಟಿ ಕಾನ್ಷಿಯಸ್ ಇರೋರು ಇದನ್ನು ಆಬ್ವಿಯಸ್ಲಿ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಸೊ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತಂದರೆ, ನಮಗೆ ಓಪನ್ ಪೋರ್ಸ್ ಇರುತ್ತಲ್ವ. ಸೊ ಆ ಓಪನ್ ಪೋರ್ಸ್ನ ನಾವು ಹೇಗೆ ಹೋಮ್ ರೆಮಿಡಿಲೇ ನಾವು ವಾಸಿ ಮಾಡ್ಕೋಬೋದು, ಲೈಕ್ ಸ್ವಲ್ಪ ರೆಡ್ಯೂಸ್ ಮಾಡ್ಕೊಂಬರ್ಬೋದು ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ. ಫೈನ್, ಓಕೆನಾ. ಸೊ ಹಾಗೆ ಏನು ಮಾಡೋದಕ್ಕೆ ಸಾಧ್ಯ ಅಂತಂದರೆ, ಸೊ ಯೂಶಲಿ ಫಸ್ಟ್ ಯಾಕೆ ಬರುತ್ತೆ ಅಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯೂಶಲಿ ನಮಗೆ ಓಪನ್ ಪೋರ್ಸ್ ಯಾಕೆ ಬರುತ್ತೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ, ಓಕೆನಾ. ಸೊ ನಮಗೆ ಟೀನೇಜಲ್ಲೆಲ್ಲ ಏನಾಗಿರುತ್ತೆ, ಪಿಂಪಲ್ಸ್ ಬಂದಿರುತ್ತೆ. ಸೊ ನಾವೇನು ಮಾಡಿರ್ತೀವಿ ಅದನ್ನು ಸುಮ್ಮನೆ ಹಾಗೆ ಹೋಗೋದಕ್ಕೆ ಬಿಟ್ಟಿರಲ್ಲ, ಹೀಗೆಲ್ಲ ಕೈಯೆಲ್ಲ ಇಟ್ಕೊಂಡು ಅದಕ್ಕೆಲ್ಲ ಗಾಯ ಎಲ್ಲ ಮಾಡ್ಕೊಂಡಿರ್ತೀವಿ. ಸೊ ಅದೆಲ್ಲ ಸ್ಪ್ರೆಡ್ ಆಗಿ ಅದೇನಾಗುತ್ತೆ, ಅದು ಹೋಗಬೇಕಾದ್ರೆ ಓಪನ್ ಸ್ಪೋರ್ ಆಗಿರುತ್ತೆ. ಸೊ ಯೂಶಲಿ ನಂಗೆ ಹಂಗೆ ಆಗಿದ್ದು. ಸೊ ನನಗೂ ಕೂಡ ತುಂಬಾ ಓಪನ್ ಪೋರ್ಸ್ ಇತ್ತು. ಸೊ ಇವಾಗ ಸ್ವಲ್ಪ ರೆಡ್ಯೂಸ್ ಆಗಿದೆ. ಸೊ ನಾನು ಏನು ಮಾಡಿದೆ ಅಂತಂದರೆ, ಸೊ ಏನು ಮಾಡಿಲ್ಲ, ನಾನು ಸುಮ್ಮನೆ ಲೈಕ್ ಸಿಂಪಲ್ ಹೋಮ್ ರೆಮಿಡಿ ನಾನು ಮಾಡಿದ್ದು ಏನು ಅಂತಂದರೆ, ಸೊ ಐಸ್ ಕ್ಯೂಬ್ನ ನಾನು ರನ್ ಮಾಡ್ತಿದ್ದೆ. ಸೊ ಡೈಲಿ ಐಸ್ ಕ್ಯೂಬ್ನ ರನ್ ಮಾಡ್ತಿದ್ದೆ. ಸೊ ನನಗೆ ಯಾವಾಗ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನನಗೆ ಯಾವಾಗ ಟೈಮ್ ಸಿಗುತ್ತೋ ಒಂದು 10 ಮಿನಿಟ್ಸು ಐಸ್ ಕ್ಯೂಬ್ನ ರನ್ ಮಾಡ್ತಿದ್ದೆ, ಅಷ್ಟೇ ನಾನು ಮಾಡಿದ್ದು. ಸೊ ಸ್ವಲ್ಪ ಕಡಿಮೆ ಆಗ್ತಿದೆ. ಇವಾಗಲೂ ಸ್ವಲ್ಪ ನನಗೆ ಓಪನ್ ಪೋರ್ಸ್ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಸೊ ಕಂಪ್ಲೀಟಾಗಿ ಅದು ಲೈಕ್ ಇಟ್ ಟೇಕ್ಸ್ ಟೈಮ್. ಸೊ ನಿಧಾನವಾಗಿ ಟೈಮ್ ತೊಗೊಳುತ್ತೆ. ಲೈಕ್ ನಾವು ಸ್ಕಿನ್ ಕೇರ್ನ ನಾವು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಸೊ ಮುಂಚೆ ಎಲ್ಲ ನನಗೆ ಫುಲ್ ಎವಿಡೆಂಟಾಗಿ ಕಾಣಿಸ್ತಿತ್ತು, ಇವಾಗ ಸ್ವಲ್ಪ ಕ್ಲಿಯರ್ ಆಗ್ತಾ ಬರ್ತಿದೆ. ಅದೊಂದು ಖುಷಿ ಇದೆ ನನಗೆ. ಲೈಕ್ ಇದರ ಜೊತೆಗೆ ನಾವು ಲೈಕ್ ನಾನು ಯಾವಾಗಲೂ ಹೇಳ್ದಂಗೆ ಸ್ಕಿನ್ ಕೇರ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಆ್ಯಂಡ್ ಫೇಸ್ ಪ್ಯಾಕ್ನ ಹಾಕೋಬೇಕಾಗುತ್ತೆ, ಸೊ ಟೈಟನ್ ಆಗುವಂಥದ್ದು. ಸೊ ಇದನ್ನೆಲ್ಲ ಮಾಡ್ಕೊಂಬಂದರೆ 100% ಹೇಳ್ತೀನಿ ಓಪನ್ ಪೋರ್ಸ್ ಹೋಗುತ್ತೆ. ಆ್ಯಂಡ್ ಇದನ್ನು ಐಸ್ ಕ್ಯೂಬ್ನ ನೀವು ರನ್ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಲೈಕ್ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಸೊ ನಿಧಾನವಾಗಿ ಓಪನ್ ಪೋರ್ಸ್ನ ಕ್ಲೋಸ್ ಮಾಡ್ಕೊಂಬರುತ್ತೆ. ಸೊ ಇದು ಒಂದು ಬೆಸ್ಟ್ ರೆಮಿಡಿ ನಾನು ನೋಡಿರೋದು, ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು, ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ, ಓಕೆನಾ. ಸೊ ನೋಡೋಣ. ಸೊ ನೀವು ಕೂಡ ಟ್ರೈ ಮಾಡಿ, ನಿಮಗೂ ಹೆಲ್ಪ್ ಆಗಿದೆಯಾ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ಸೊ ಈ ವಿಡಿಯೋ ಕೂಡ ತುಂಬ ಲಾಂಗಾಗಿ ಏನೂ ಇರೋದಿಲ್ಲ, ಶಾರ್ಟ್ ಆಗಿರುತ್ತೆ, ಫೈನ್. ಸೊ ಹಾಗೆ ಈ ಒಂದು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇತ್ತು. ಸೊ ಅದಕ್ಕೆ ನಾನು ಈ ವಿಡಿಯೋ ಓಪನ್ ಪೋರ್ಸ್ ಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಯೂಸ್ಫುಲ್ ಆಗುತ್ತೆ ಕೂಡ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಕೂಡ ಮಾಡ್ಕೊಂಡು ಟ್ರೈ ಮಾಡಿ. ಸೊ ನಿಮ್ಗೆ ಯಾರಿಗಾದ್ರೂ ಓಪನ್ ಪೋರ್ಸ್ ಇದ್ದರೆ ಒಂದು ಕಂಟಿನ್ಯೂಸ್ ಆಗಿ ಇದೇನು ಸೈಡ್ ಎಫೆಕ್ಟ್ಸ್ ಎಲ್ಲ ಏನೂ ಆಗೋದಿಲ್ಲ, ಒಂದು ಸ್ವಲ್ಪ ದಿನ ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ. ಸೊ ಆವಾಗಲೇ ನಿಮ್ಗೆ ಅದು ರಿಸಲ್ಟ್ ಕೊಡೋದು. ಲೈಕ್ ಏನೇ ನಾವು ಒಂದು ಕೆಲಸ ಮಾಡೋಂಗಿದ್ರೆ ಒಂದಷ್ಟು ದಿನ ನಾವು ಕಂಟಿನ್ಯೂ ಮಾಡಿದ್ರೆ ಮಾತ್ರ ಅದು ರಿಸಲ್ಟ್ ಕೊಡೋದಿಲ್ಲ. ಇಲ್ಲ ಅಂತಂದರೆ ಎಫೆಕ್ಟ್ಸು ಗೊತ್ತಾಗಲ್ಲ, ರಿಸಲ್ಟ್ಸು ಗೊತ್ತಾಗಲ್ಲ, ಫೈನ್. ಸೊ ಹಾಗೆ ಯೂಸ್ ಮಾಡಿ ನಂಗೆ ಹೇಗೆ ಬಂದಿದೆ, ವರ್ಕೌಟ್ ಆಯ್ತಾ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಯೂಸ್ ಮಾಡಿ ನನಗೆ ರಿಸಲ್ಟ್ ಬಂದಿರೋದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೋಪ್ಫುಲಿ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಂಚಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀನಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.